ಮಕ್ಕಳಿಗೆ ಫ್ಲ್ಯಾಟ್ ಹೆಡ್ ಇದ್ದರೆ ಅದನ್ನು ನ್ಯಾಚುರಲ್ ಮೆಥಡ್ಸಲ್ಲಿ ಕರೆಕ್ಟ್ ಮಾಡ್ಬೋದಾ ಅಂತ ಕೇಳ್ತಾರೆ. ಡೆಫಿನೆಟ್ಲಿ ಕರೆಕ್ಟ್ ಮಾಡ್ಬೋದು. ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ಫ್ಲ್ಯಾಟ್ ಹೆಡ್ ಯಾಕೆ ಆಗುತ್ತೆ ಅಂತ ಫಸ್ಟ್ ನಾನು ತಿಳಿಸ್ತೀನಿ. ಯೂಶ್ವಲಿ ನಾವು ನೋಡೋದು ಏನಂತ ಹೇಳಿದ್ರೆ, ಯಾವುದೇ ಮಕ್ಕಳು ತುಂಬ ಸಿಕ್ಕಾಗಿದ್ದು NICU ಅಲ್ಲಿದ್ದು ಹುಟ್ಟಿದ ತಕ್ಷಣವೇ ತುಂಬ ಮೆಡಿಕಲ್ ಪ್ರಾಬ್ಲಮ್ಸ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಕುತ್ತಿಗೆ ಮಸಲ್ಸು ಸ್ವಲ್ಪ ವೀಕ್ ಆಗಿರುತ್ತೆ. ಆ ವೀಕ್ ಆಗಿರೋ ಕಾರಣ ಮಕ್ಕಳು ಅವ್ರ ತಲೆನ ಒಂದೇ ಸೈಡಲ್ಲಿ ಇಟ್ಟಿರ್ತಾರೆ ಮಲಗುವಾಗ. ಅವಾಗ ಒಂದೇ ಸೈಡಲ್ಲಿ ಒತ್ತಡ ಬಿದ್ದು 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 ಕೆಳಗಡೆ ಒಂದು ಸೈಡ್ ಫ್ಲ್ಯಾಟ್ ಆಗುತ್ತೆ, ಇನ್ನೊಂದು ಸೈಡ್ ಬಲ್ಜ್ ಆಗುತ್ತೆ. ಸೊ ಇದಕ್ಕೆ ನಾವು ಫ್ಲ್ಯಾಟ್ ಹೆಡ್ ಅಥವಾ ಡಿಫಾರ್ಮೇಷನಲ್ ಪ್ಲೇಜಿಯೋಸೆಫೆಲಿ ಅಂತ ನಾವು ಹೇಳ್ತೀವಿ. ಇದು ಆದಾಗ ನ್ಯಾಚುರಲ್ ಆಗಿ ಇದನ್ನ ಕರೆಕ್ಟ್ ಮಾಡ್ಬೋದಾ ಅಂತ ಕೇಳ್ತಾರೆ. ತುಂಬ ಜನ ಮಕ್ಕಳು ಬರ್ತಾರೆ, ಅವಾಗ ಅವ್ರ ತಂದೆ ತಾಯಿಯವರು ತುಂಬ ಕನ್ಸರ್ನ್ಡ್ ಆಗಿರ್ತಾರೆ, ಏನಾದರೂ ಬ್ರೈನಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ ಆ ಥರ ಕನ್ಸರ್ನ್ಸ್ ಇರುತ್ತೆ. ಸೊ ನ್ಯಾಚುರಲ್ ಆಗಿ ಇದನ್ನ ಕರೆಕ್ಟ್ ಮಾಡ್ಬೋದಾ ಅಂತ ಕೇಳ್ತಾರೆ. ಡೆಫಿನೆಟ್ಲಿ ಮಾಡ್ಬೋದು. ಬಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಕರೆಕ್ಟ್ ಟೈಮಲ್ಲಿ ನ್ಯಾಚುರಲ್ ಮೆಥಡ್ಸ್ದು ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯೂಶ್ವಲಿ ಈ ಫ್ಲ್ಯಾಟ್ ಹೆಡ್ ಕಾಣಿಸ್ಕೊಳ್ಳೋದು ಸಮ್ವೇರ್ ಅರೌಂಡ್ 2-3 ತಿಂಗಳು ಮಗುಗೆ ವಯಸ್ಸಾದಾಗ ಯೂಶ್ವಲಿ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಸೊ ಯೂಶ್ವಲಿ ನಾವು ನೋಡೋದು ನಮ್ಮ ಕ್ಲಿನಿಕಲ್ಲಿ ಅರೌಂಡ್ 2 to 3 months ಏಜ್ ಇರೋ ಮಕ್ಕಳನ್ನ ನಾವು ನೋಡ್ತಾ ಇರ್ತೀವಿ ಕ್ಲಿನಿಕಲ್ಲಿ. ಸೊ ನಾವು ಏನು ಹೇಳ್ತೀವಿ ಆ ಟೈಮಲ್ಲಿ ಅಂತ ಹೇಳಿದ್ರೆ, ನಿಮಗೆ 6 months ತನಕ ಟೈಮ್ ಇದೆ. 6 months ಆಫ್ ಏಜ್ ತನಕ ನೀವು ನ್ಯಾಚುರಲ್ ಮೆಥಡ್ಸಲ್ಲೇ ಕರೆಕ್ಟ್ ಮಾಡ್ಬೋದು. ಎಸ್ಪೆಷಲಿ ತುಂಬ ಮೈಲ್ಡ್ ಆಗಿದೆ ಅಥವಾ ಸ್ವಲ್ಪ ಮಾಡ್ರೇಟ್ ಆಗಿದೆ ಅಂದರೆ ಡೆಫಿನೆಟ್ಲಿ 6 ತಿಂಗಳು ಒಳಗಡೆ ಮಕ್ಕಳದ ಹೆಡ್ ಶೇಪನ್ನು ನ್ಯಾಚುರಲಾಗಿ ಕರೆಕ್ಟ್ ಮಾಡ್ಬೋದು. ಏನೇನು ಮಾಡಬೇಕಪ್ಪ ಅಂದರೆ 3 to 4 ಥಿಂಗ್ಸ್ ಇದೆ. ಫಸ್ಟ್ ಥಿಂಗ್ ನಾವು ಏನು ಹೇಳೋದಂತ ಹೇಳಿದ್ರೆ, ಟಮ್ಮಿ ಟೈಮ್ ಅಂದರೆ ಮಕ್ಕಳನ್ನ ಹೊಟ್ಟೆ ಮೇಲೆ ಮಲಗಿಸ್ಬೇಕು ಆದಷ್ಟು. ಸೊ ಹೇಗೆಂತ ಹೇಳಿದ್ರೆ, ರಾತ್ರಿ ನಿದ್ದೆ ಮಾಡುವಾಗ ಆಗಲ್ಲ, ಬಟ್ ಬೆಳಗ್ಗೆ ಅವೇಕ್ ಮಕ್ಕಳು ಎಚ್ಚರಿಕೆ ಇದ್ದಾಗ ಮಕ್ಕಳನ್ನ ಹೊಟ್ಟೆ ಮೇಲೆ ಮಲಗಿಸ್ಬೇಕು. ಫಸ್ಟೇ ದಿನ ನೀವು ಜಾಸ್ತಿ ಹೊಟ್ಟೆ ಮೇಲೆ ಮಲಗಿಸೋಕ್ಕಾಗಲ್ಲ. ಫಸ್ಟ್ ದಿನ ಒಂದು 5 ನಿಮಿಷ, ನೆಕ್ಸ್ಟ್ ದಿನ ಒಂದು 10 ನಿಮಿಷ, ನೆಕ್ಸ್ಟ್ 15 ನಿಮಿಷ, ಹಾಗೆ ಬ್ರೇಕ್ ಕೊಟ್ಟು ಜಾಸ್ತಿ ಮಾಡ್ತಾ ಹೋಗಬೇಕು. ಎಷ್ಟು ಮಕ್ಕಳು ಅವ್ರ ಹೊಟ್ಟೆ ಮೇಲೆ ಮಲಗ್ತಾರೋ ಅಷ್ಟು ಅವ್ರ ಕುತ್ತಿಗೆ ಮಸಲ್ಸಲ್ಲಿ ಸ್ಟ್ರೆಂತ್ ಬರುತ್ತೆ. ಮಸಲ್ ಸ್ಟ್ರೆಂತ್ ಬಂದಾಗ ಹಿಂದ್ಗಡೆ ತಲೆ ಮೇಲೆ ಒತ್ತಡ ಬೀಳಲ್ಲ ಮತ್ತು ಹೆಡ್ ನಾರ್ಮಲ್ ಆಗ್ತಾ ಹೋಗುತ್ತೆ. ಇದು ಫಸ್ಟ್ ಥಿಂಗ್, ಟಮ್ಮಿ ಟೈಮ್ ಅಂತ ನಾವು ಇದಕ್ಕೆ ಹೇಳ್ತೀವಿ. ಎರಡನೇದು ಏನಂತ ಹೇಳಿದ್ರೆ, ರೀಪೊಸಿಷನಿಂಗ್ ಅಂತ ಹೇಳ್ತೀವಿ. ರೀಪೊಸಿಷನಿಂಗ್ ಅಂದರೆ ಮಕ್ಕಳು ಮಲ್ಕೊಂಡಿದ್ದಾಗ ನಿದ್ದೆ ಬಂದಾದಮೇಲೆ ನೀವು ಜೆಂಟಲಾಗಿ ಮಗು ತಲೆನ ಯಾವ ಕಡೆ ಫ್ಲ್ಯಾಟ್ ಇದೆ ಆ ಸೈಡ್ ಮಲಗಿಸ್ದೆ ಇನ್ನೊಂದು ಸೈಡು ಅದನ್ನ ತಿರುಗಿಸ್ಬೇಕು. ಹಿಂಗೆ ತಿರುಗಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒತ್ತಡ ಆಪೋಸಿಟ್ ಸೈಡಿಗೆ ಬೀಳುತ್ತೆ. ಸೊ ಈ ಫ್ಲ್ಯಾಟ್ ಇರೋ ಜಾಗಕ್ಕೆ ಯಾವುದೂ ಒತ್ತಡ ಬೀಳಲ್ಲ. ಸೊ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಕೆಲವರು ಪೇರೆಂಟ್ಸ್ ಇದು ಹೇಳ್ತಾರೆ, ಹಿಂಗೆ ಮಾಡಿದ್ರೂ ಕೂಡ ಮಕ್ಕಳು ತಲೆನ ಅದೇ ಥರ ಇಟ್ಕೊಳ್ಳಲ್ಲ, ಏನು ಮಾಡೋದಪ್ಪ ಅಂತ. ಸೊ ಅವಾಗ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಬೆಡ್ಶೀಟನ್ನು ಈ ಥರ ರೋಲ್ ಮಾಡಿಬಿಟ್ಟು ತಲೆ ಎರಡು ಸೈಡ್ ಇಟ್ಟರೆ ತಲೆ ಯೂಶ್ವಲಿ ಸ್ಟೇಬಲ್ ಆಗಿ ಇರುತ್ತೆ. ಸೊ ಎರಡನೇದು ನಾನು ಹೇಳಿದ್ದು ರೀಪೊಸಿಷನಿಂಗ್ ಅಂತ. ಮೂರನೇದು ರೀಅಲೈನ್ಮೆಂಟ್ ಅಂತ ನಾವು ಹೇಳ್ತೀವಿ. ರೀಅಲೈನ್ಮೆಂಟ್ ಅಂದರೆ ಏನಂದರೆ, ಇವತ್ತು ಫಾರ್ ಎಕ್ಸಾಂಪಲ್ ಮಗು ನಾರ್ತ್ ಟು ಸೌತ್, ತಲೆ ನಾರ್ತು ಕಾಲು ಸೌತ್ಗಿದ್ದರೆ ನಾಳೆ ಮಲಗಿಸುವಾಗ ತಲೆ ಸೌತ್ ಕಾಲನ್ನ ನಾರ್ತ್ಗೆ ಹಾಕ್ಬಿಟ್ಟು ಮಲಗಿಸಿ. ಅದೇ ಥರ ಆಲ್ಟರ್ನೇಟ್ ಮಾಡ್ತಾ ಇರಿ. ಇವತ್ತು ನಾರ್ತ್ ಟು ಸೌತ್, ನಾಳೆ ಸೌತ್ ಟು ನಾರ್ತ್, ಆ ಥರ ಆಲ್ಟರ್ನೇಟ್ ಮಾಡ್ತಾ ಇದ್ದರೆ ಮಕ್ಕಳು ರೂಮಿದು ಎಲ್ಲ ಏರಿಯಾಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವ್ರ ಕುತ್ತಿಗೆ ಮಸಲ್ಸು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದು ಮೂರಲ್ದೇ ನಾಲ್ಕನೇದು ಲಾಸ್ಟ್ ಏನಂತ ಹೇಳಿದ್ರೆ, ಕೆಲವು ಮಸ್ಟರ್ಡ್ ಪಿಲ್ಲೋಸ್ ಅಂತ ಸಿಗುತ್ತೆ ಅಥವಾ ಸಾಫ್ಟ್ ಪಿಲ್ಲೋಸ್ ಸಿಗುತ್ತೆ. ಅದು ಕೂಡ ನೀವು ಯೂಸ್ ಮಾಡ್ಬೋದು. ಅಷ್ಟು ಎಫೆಕ್ಟಿವ್ ಇಲ್ಲದೇ ಇರ್ಬೋದು, ಬಟ್ ಅದು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಈ 4 ನ್ಯಾಚುರಲ್ ಮೆಥಡ್ಸಿಂದ ನಿಮ್ಮ ಮಕ್ಕಳದ ಚಪ್ಪಟೆ ತಲೆ ಇರೋದನ್ನು ನೀವು ಇಂಪ್ರೂವ್ ಮಾಡ್ಬೋದು. ಅಟ್ಲೀಸ್ಟ್ ಅಂಟಿಲ್ 6 months ಆಫ್ ಏಜ್, 6 ತಿಂಗಳ ತನಕ ನೀವು ಇಂಪ್ರೂವ್ ಮಾಡ್ಬೋದು. 6 ತಿಂಗಳಾದಮೇಲೂ ಇಂಪ್ರೂವ್ ಆಗಿಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಟೆಕ್ನಿಕ್ಸ್ ನಾವು ನಿಮಗೆ ಹೇಳ್ತೇವೆ.